ಲಕ್ಷ್ಮಿಯವರಿಗೆ ಅವ್ರಿಗೆ ಅಷ್ಟಾಗಿ ಕನ್ನಡ ಬರ್ತಾ ಇರಲಿಲ್ಲ. ಎವ್ರಿ ಡೇ ಪ್ರತಿ ದಿವಸ ರಾತ್ರಿ 9 ಗಂಟೆಗೆ ಶೂಟಿಂಗ್ ಆದಮೇಲೆ ನಾನು ಅವ್ರ ರೂಮ್ಗೆ ಹೋಗಿ ಅದು ತೆಲುಗಲ್ಲಿ ಡೈಲಾಗ್ಸ್ನ ಬರೆಸ್ಕೊಂಡು ಅವರ ಕನ್ನಡದಲ್ಲಿ ನಾನು ಹೇಳ್ಕೊಡ್ತಾ ಇದ್ದೆ. ಹೇಗೆ ಹೇಳಬೇಕು, ಏನು ಭಾವನೆ ಅನ್ನೋದೆಲ್ಲ ಹೇಳಿಬಿಟ್ಟು ಊಟ ಮಾಡ್ತಾಯಿರೋರು. ನಾನು ಹೇಳ್ತಾನೆ, ನೀವು ಊಟ ಮಾಡಿ ನಾನು ಹೇಳ್ತಾ ಇರ್ತೀನಿ ಅಂತ ಎಲ್ಲ ಕೇಳ್ಕೊಳ್ಳೋರು. ಅವ್ರ ಕೈಲಿ ಹೇಳ್ಸವೆ ಬರವೆ. ಈ ಥರ ಒಂದು 8 ದಿವಸ ಮಾಡಿದ್ದೀನಿ ನಾನು. ಅವ್ರ ರೂಮ್ಗೆ ಹೋಗಿ ಅವ್ರ ಕನ್ನಡ ಹೇಳ್ಕೊಡೋದು. ಅದ್ಧೂರಿಯಾಗಿ ಬಂತು ಎಲ್ಲನೂ. ಕ್ಲೈಮ್ಯಾಕ್ಸ್ ಹೇಳಿದೆ ಅದ್ಧೂರಿ. ಅಯ್ಯೋ ಭಾಳ ದಿವಸ ತೆಗೆದಿದ್ವಿ. ಏನು ಅಂತ ಹೇಳಿದ್ರೆ ಭಾಳ ಚೆನ್ನಾಗಿದೆ. ಒಂದೇನು ಅಂತ ಹೇಳಿದ್ರೆ, ಈ ಕಾಂಬಿನೇಷನ್ ಶಾಟ್ ತೆಗಿಬೇಕು ಅಂತ ಹೇಳಿದಾಗ, ಫಾರ್ ಎಕ್ಸಾಂಪಲ್ ಹೀರೋಯಿನ್ ಟ್ರೈನಲ್ಲಿ ಕೂತಿದ್ದಾಳೆ ಅಂದರೆ, ಆ ರಸ್ತೆಯಲ್ಲಿ ನಾಯಕ ಬರ್ತಾ ಇದ್ದಾನೆ ಅಂದರೆ, ಇವೆರಡು ಕಂಬೈಂಡಾಗಿ ತೆಗಿಬೇಕು ಅಂದರೆ ನಾವು ಫುಲ್ ಟ್ರ್ಯಾಕಲ್ಲಿ ತೆಗಿಯೋಕ್ಕಾಗಲ್ಲ. ಅದಕ್ಕೋಸ್ಕರ ನಾವೇನು ಮಾಡೋದು ಅಂದರೆ, ರೈಲ್ವೆ ಕಂಪಾರ್ಟ್ಮೆಂಟ್ ಥರದ್ದೇನೆ ಡಮ್ಮಿ ಮಾಡಿ ಲಾರಿಯಲ್ಲಿ ಇಟ್ವು. ಲಾರಿ ಒಳಗೆ ಈ ಕಂಪಾರ್ಟ್ಮೆಂಟು ಕಿಟಕಿಲಿ ಕೂತ್ಕೊಂಡ್ರೆ, ಇಲ್ಲಿ ರಸ್ತೆಯಲ್ಲಿ ಅಣ್ಣವ್ರು ಬೈಕಲ್ಲಿ ಹೋಗ್ತಾ ಇದ್ದರೆ ಈ ಕಾಂಬಿನೇಷನಲ್ಲಿ ಅಣ್ಣವರು ಆ ಟ್ರೈನಲ್ಲಿ ಅವಳು ಹೋಗ್ತಾ ಇರೋದು ಅವಳು ಕಾಣಿಸೋದು. ಅದೇ ಥರ ಅದ್ರ ಒಳಗಡೆ ನಾವು ಕ್ಯಾಮ್ರಾ ಇಟ್ಟರೆ ಅವಳು ರೋಡಲ್ಲಿ ಅಣ್ಣವ್ರು ಹೋಗೋದು. ಇದನ್ನು ಮ್ಯಾನಿಪ್ಯುಲೇಟ್ ಮಾಡಿದ್ದೀವಿ. ಕೆಲವು ಬಾಡಿ ಇಟ್ಟುಬಿಟ್ಟು ಟ್ರೈನಲ್ಲಿ ಲಾರಿಲಿ ಇಟ್ಟು ತೆಗೆದಿದ್ದೀವಿ. ಕೆಲವು ಇದು ಟ್ರೈನ್ ಒಳಗಡೆ ಕ್ಯಾಮ್ರಾ ಇಟ್ಟು ರಸ್ತೆ ಸ್ವಲ್ಪ ಹತ್ತಿರ ಇದ್ದ ಕಡೆ ಇದ್ದಾಗ ಆ ಶಾಟ್ ತೆಗೆದಿದ್ದೀವಿ. ಬಹಳ ದಿವಸ ತೆಗೆದಿದ್ದೀವಿ. ಬೈಕ್ ಬರುತ್ತೆ, ಮೇಲೆ ಹೋಗುತ್ತೆ ಅಂತ ಗುಡ್ಡದ ಮೇಲೆಲ್ಲ ಹೋಗುತ್ತೆ. ಅದು ಮೈಸೂರಿಂದ ರಾಮನಗರಕ್ಕೆ ಹೋಗ್ತಾ ಅಲ್ಲೊಂದು ಅಪರಾಣೆ ಗುಡ್ಡ ಅಂತ ಇದೆ. ನೀವು ಯಾರನ್ನಾರು ಕೇಳಿ ಹೇಳ್ತಾರೆ. ಅಪರಾಣೆ ಗುಡ್ಡದ ಮೇಲ್ಗಡೆ ಬೈಕ್ನೆಲ್ಲ ತೊಗೊಂಡೋಗಿ ಅಲ್ಲಿ ಮೇಲ್ಗಡೆ ಬೈಕ್ ಬರುತ್ತೆ. ಇವತ್ತು ಥ್ರಿಲ್ ಆಗುತ್ತೆ ಆ ಸಿನಿಮಾ ಅದೆಲ್ಲ ನೋಡಿದ್ರೆ. ಚಾನ್ಸೇ ಇಲ್ಲ. ಇಲ್ಲಿಂದ ಎತ್ಕೊಂಡೋಗಿದ್ದೆ ಎಲ್ಲನೂ. ಒಬ್ಬನ ಹಿಡಿದಿದ್ವು ಅವನು ಮೈಸೂರು ಜಾವಾ ಫ್ಯಾಕ್ಟ್ರಿಯಲ್ಲಿ ಬೈಕನ್ನ ಟ್ರೈಯಲ್ಲೂ ಅದು ಇದು ಮಾಡ್ತಾಯಿದ್ದದ್ದು, ಲಕ್ಷ್ಮಣ್ ರಾವ್ ಅಂತ. ಅವ್ರಿಗೇನು ಅಂತ ಹೇಳಿದ್ರೆ, ಗುಂಡು ಹಾಕ್ಸಿದ್ರೆ ಬೈಕ್ ಓಡೋದವನು. ಅವನಿಗೆ ಪೆಟ್ರೋಲ್ ಹಾಕಿದ್ರೇ ಇದು ಓಡಿಸ್ತಾ ಇದ್ದದ್ದು. ಸೊ ಒಂದು ದಿವಸ ಏನಾಯಿತು ಅಂದರೆ, ಬೇಡ ಅವ್ನು ಕುಡಿದ್ಬಿಟ್ಟು ಗಲಾಟೆ ಮಾಡ್ತಾನೆ ಅಂತ ಕೊಡಲಿಲ್ಲ ನಾವು. ಅವತ್ತು ಅವ್ನ ಕೈಲಿ ಓಡ್ಸೋಕ್ಕೆ ಆಗಲಿಲ್ಲ. ಕೊನೆಗೆ ಏನು ಮಾಡಿದ್ವು, ಸರಿ ಬೇಡಪ್ಪ ಅಂತ ಹೇಳಿದೆ. ಅವ್ನಿಗೇನೆ ತೊಗೋಪ್ಪ ಅಂತ ಹೇಳ್ಬಿಟ್ಟು ಎಲ್ಲ ತರಿಸ್ಕೊಟ್ಬಿಟ್ಟು, ಅವನು ಕುಡಿದಾಗಲೇ ಭಾಳ ಕರೆಕ್ಟಾಗಿ ಓಡಿಸ್ತಾ ಇದ್ದಿದ್ದು. ಏನು ಬೇಕೋ ಅದಿರೋದು. ನೀವು ನೋಡ್ಬೋದು ಆ ಚಿತ್ರದಲ್ಲಿ. ಅಣ್ಣ ಅವರು ಓಡಿಸ್ತಾ ಇರುವಾಗ ಅವ್ರಿಗೆ ಪ್ರೇಮ ಮುಖ್ಯ, ಪ್ರೇಮಿ ಮುಖ್ಯ, ಅವಳು ಟ್ರೈನ್ ಹಿಡಿಬೇಕು ಅನ್ನೋದು ಮುಖ್ಯನೇ ಹೊರತು, ಬೈಕ್ ಹೋಗ್ತಾ ಇದ್ದಾಗ ಮುಳ್ಳು ಗಿಳ್ಳು ಎಲ್ಲ ಸಿಗ್ತಾ ಇರುತ್ತೆ. ಮುಳ್ಳು ಪ್ಯಾಂಟ್ ಎಲ್ಲ ತರ್ಚೋಗ್ತಾ ಇರುತ್ತೆ, ರಕ್ತ ಬರ್ತಾ ಇರುತ್ತೆ.